ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ಬೇಡ್ಸದನ ವಿಷಯ ಬಂದೇನಪ್ಪ ಅಂದರೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಾ ಇದ್ದೀನಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ನೀವು ಇವತ್ತಿನ ಸಂಚಿಕೆ ನೋಡಿರ್ಬೋದು. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊ ಬನ್ನಿ. ಅದಾದ ನಂತರ ವಿಡಿಯೋನ ನೋಡಿ. ಸೊ ಏನಾಗುತ್ತೆ ಅಂದರೆ ಅಂದರೆ ಅಜಿತ್ ಅವ್ರ ಅಪ್ಪ ಏನು ಮಾಡ್ತಾರೆ, ರಾಣಾ ಅವ್ರನ್ನ ಮೀಟ್ ಮಾಡಬೇಕು ಅಂತ ಬರ್ತಾರೆ. ಸೊ ಅವ್ರ ಮನೆಗೆ ಬಂದಾಗ ಅವ್ರಿಗೆ ತುಂಬ ಅವಮಾನ ಆಗುತ್ತೆ. ರಾಮ್ ಅವರು ಏನು ಮಾಡ್ತಾರೆ ಅಂದರೆ ಒಂದು ಸೀಟಲ್ಲಿ ಕುಳ್ಕೊಳಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಕೂತ್ಕೋಬೇಕಾದ್ರೆ ಹಿಂದೆ ಗಾರ್ಡ್ಸ್ ಏನಿರ್ತಾರೆ ಅವರು ಅವರ ಸೀಟ್ನ ಹೇಳ್ಬಿಡ್ತಾರೆ. ಆಗ ರಾಮ್ ಅವರು ಬಿದ್ದೋಗ್ಬಿಡ್ತಾರೆ. ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ, ನನಗೇನು ಗೊತ್ತಿಲ್ಲ, ನೀವೇನಕ್ಕೆ ಈ ಥರ ನನಗೆ ಅವಮಾನ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ಆಗ ಸಾಕ್ಷಿ ಅವರು ಹೇಳ್ತಾರೆ, ನೀನೇನು ಮಾಡಿಲ್ಲ, ಎಲ್ಲ ನಿನ್ನ ಮಗ ಮಾಡಿರೋದ್ರು, ಆದ್ದರಿಂದ ನೀನು ಈ ಅವಮಾನನ ಅನುಭವಿಸಲೇಬೇಕು ಅಂತ ಹೇಳ್ತಾರೆ. ಸೊ ಆಗ ರಾಣಾ ಅವರು ತುಂಬ ನಗ್ತಾ ಇರ್ತಾರೆ. ಸೊ ರಾಣಾ ಅವರು ಏನು ಮಾಡ್ತಾರೆ, ರಾಮ್ ಅವರ ಬಟ್ಟೆನ ಬಿಚ್ಚಿ ಅವ್ರಿಗೆ ತುಂಬ ಅವಮಾನ ಮಾಡ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ರಾಣಾ ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ಫೋನ್ನ ತಗೊಂಡು ವಿಡಿಯೋ ಮಾಡಿ ಅಜಿತ್ಗೆ ಕಳಿಸ್ತಾರೆ. ಸೊ ಅಜಿತ್ ತುಂಬ ಅಂದರೆ ತುಂಬ ಕೋಪಗೊಳ್ತಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಾನು ನಿಮಗೆ ಮುಂಚೆ ತಿಳಿಸ್ಕೊಟ್ಟಿದ್ದೀನಿ, ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.